ಯಾಕೆ ಮಗ ಬೆಂಗಳೂರು ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿದ್ಯಾ? ಊರಲ್ಲಿದ್ದರೆ ಯಾರೋ ನಿನ್ನನ್ನು ಇಷ್ಟಪಡ್ತಾರೆ, ಎಲ್ಲ ಬರೀ ಆಡ್ಕೊಂಬರೇ ಆಗ್ತಾರಲ್ಲೋ. ಯಾರೋ ಏನೋ ಅಂದ್ಕೊಂತಾರಂತ ಹೇಳ್ಬಿಟ್ಟು ಎಲ್ಲೋ ಹೋಗಿ ಸಂಪಾದನೆ ಮಾಡ್ಕೊಂಡಿರೋಕ್ಕಿಂತ ಹುಟ್ಟದೂರಲ್ಲಿ ತಂದೆ ತಾಯಿ ಹತ್ರ ಆರಾಮಾಗಿ ಇರೋ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಇರೋದೇ ನೆಮ್ಮದಿ ಅಲ್ಲ ಗುರು. ಬೆಂಗಳೂರಾಗ ಏನೈತೆ ಹೇಳು, ಏನೋ ಏನೋ ಹೊಲ ಮನೆ ಏನೂ ಇಲ್ದವ್ರು ದುಡ್ಕೊಂತಾರೆ, ಇಲ್ಲ ಅಲ್ಲೇ ಹೋಗಿ ಸೆಟ್ಲ್ ಆಗಿರೋರು ಮನೆಗೇನೆ ಕಟ್ಕೊಂಡಿರ್ತಾರೆ. ಅದು ನಮ್ಮಂಥವ್ರಿಗೆಲ್ಲ ಸೆಟ್ ಆಗಲ್ಲ. ಯಾಕಂದರೆ ನಾವು ಎಷ್ಟು ಸಂಪಾದನೆ ಮಾಡಿದ್ರು ಅಲ್ಲಿರೋವ್ರಿಗೆ ಬಾಡಿಗೆ ಕಟ್ಟೋಕ್ಕೆ ಸರಿಯಾಗೋದು ನಮ್ಮ ಜೀವನ. ಅದೇ ಇಲ್ಲಾದರೆ ಯಾವ ಟ್ಯಾಕ್ಸ್ ಇರಲ್ಲ, ಏನಿರಲ್ಲ, ನೆಮ್ಮದಿಯಿಂದ ಆರಾಮಾಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಯಾವ ಲಾಗಿನ್ ಇರೋಲ್ಲ, ಲಾಗೌಟ್ ಇರೋಲ್ಲ, EMI ಇರೋಲ್ಲ, ಯಾವುದೂ ಇರೋಲ್ಲ. ನಮ್ಮ ಕೆಲಸ, ನಮ್ಮ ನಿದ್ದೆ, ನಮ್ಮ ಆರಾಮು ಅಷ್ಟೇ. ಕಷ್ಟಪಟ್ಟರೆ ಎಲ್ಲಿದ್ದರೂ ಖುಷಿಯಿಂದ ಇರ್ತೀವಿ. ಅಂದರೆ ಹಳ್ಳಿನೇ ಬೆಸ್ಟಾ? ಹಳ್ಳಿನೇ ಸಖತ್ತು ಬೆಸ್ಟ್ ಗುರು. ಇವಾಗಲೇ ನೋಡೋರೆಲ್ಲರೂ ಸಿಟಿಯಾಗಿದ್ದು ಇಲ್ಲಿ ಹೊಲ ಮನೆ ಇರೋರು ಖಂಡಿತ ಊರಿಗೆ ಬಂದು ಏನಾದರೂ ಒಂದು ಮಾಡಿ. ಎಲ್ಲದರಲ್ಲೂ ಲಾಭ ಇದೆ. ಅದು ನೀವು ಮಾಡೋ ರೀತಿ, ನೀವು ಮಾಡೋ ಆಯ್ಕೆ ಪ್ರಕಾರ ಇರುತ್ತೆ ಅಷ್ಟೇ. ಹಳ್ಳಿಯಿಂದ ಏನು ಬೆನಿಫಿಟು? ಒಳ್ಳೆ ಆರೋಗ್ಯ ಇರುತ್ತೆ ಗುರು, ಒಳ್ಳೆ ಫಿಸಿಕಲ್ ಫಿಟ್ನೆಸ್ ಇರುತ್ತೆ, ಯಾವ ಜಿಮ್ ಬೇಕಿರಲ್ಲ. ಬೆಳಿಗ್ಗೆ 5 ಗಂಟೆಗೆ ಇದ್ದವರು ಸಾಯಂಕಾಲ 6 ಗಂಟೆವರೆಗೂ ಕೆಲಸ ಮಾಡ್ಕೊಂಡು ಆರಾಮಲ್ಲಿ ಬಿಸಿಲು ನೆರಳು ಚಳಿ ಆಮೇಲೆ ಏನಿರಲ್ಲ, ಎಲ್ಲ ಆರಾಮಾಗಿರುತ್ತೆ, ಖುಷಿಯಿಂದ ಇರ್ತೀವಿ ಅಷ್ಟೇ. ಯಾರು ಕೇಳೋರಿರಲ್ಲ ಫಸ್ಟ್ ಆಫ್ ಆಲು, ಈ ಕೆಲಸ ಮಾಡು ಆಡು ಅಂತ. ನಮ್ಗೆ ಇಷ್ಟ ಬಂದ ನಾವು ಮಾಡ್ತೀವಿ, ಕಷ್ಟ ಆದರೆ ಒಂದು ಸ್ವಲ್ಪ ಮನೆ ಕಂಬ್ತೀವಿ, ಎದಾಳ್ತೀವಿ, ಎಲ್ಲ ನಮ್ಮದೇ.